ಪೂಂಚ್ನಲ್ಲಿ ಸೇನಾ ವಾಹನ ಕಂದಕಕ್ಕೆ ಉರುಳಿ ದುರಂತ ಸಂಭವಿಸಿತ್ತು. 300 ಅಡಿ ಪ್ರಪಾತಕ್ಕೆ ಬಿದ್ದು 5 ಯೋಧರು ಹುತಾತ್ಮರಾಗಿದ್ದರು. ನಿನ್ನೆ ಸಂಜೆ 5:30 ಸುಮಾರಿಗೆ ನಡೆದಿದ್ದಂಥ ಘಟನೆ. 5 ಯೋಧರ ಪೈಕಿ 3 ಕನ್ನಡಿಗರು. ಉಡುಪಿಯ ಯೋಧ ಅನೂಪ್, ಬೆಳಗಾವಿಯ ದಯಾನಂದ್, ಬಾಗಲಕೋಟೆಯ ಯೋಧ ಮಹೇಶ್. 3 ಜನ ಹುತಾತ್ಮರಾಗಿದ್ದಾರೆ. 11ನೇ ಮರಾಠ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು ಯೋಧರು. ಮೆಂಡರ್ ಅನ್ನುವಂತಹ ಪ್ರದೇಶಕ್ಕೆ ಕರ್ತವ್ಯಕ್ಕೆ ಹೊರಟಿದ್ದ ವೇಳೆ ಈ ದುರಂತ ಸಂಭವಿಸಿತ್ತು. ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ 3 ಜನ ದೇಶ ಸೇವೆ ಮಾಡ್ತಾ ಇದ್ರು, ಹುತಾತ್ಮರಾಗಿದ್ದಾರೆ. ನಿಜಕ್ಕೂ ಅತ್ಯಂತ ದಾರುಣವಾದಂಥ ಸಂಗತಿ ಇದು. 11ನೇ ಮರಾಠ ರೆಜಿಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು. LACಯಿಂದ ಆಗಮಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಘಟನೆಯಾಗಿತ್ತು. ಸೇನಾ ವಾಹನವೊಂದು ಕಂದಕಕ್ಕೆ ಉರುಳಿತ್ತು. ಆ ಪರಿಣಾಮ 5 ಜನ ಸಾವನ್ನಪ್ಪಿದ್ರು, 12 ಜನಕ್ಕೆ ಗಂಭೀರವಾಗಿ ಗಾಯ ಆಗಿತ್ತು. ಒಟ್ಟು 18 ಜನ ಪ್ರಯಾಣ ಮಾಡ್ತಾ ಇದ್ರು ಆ ಸೇನಾ ವಾಹನದಲ್ಲಿ. 3 ಜನ, 5 ಜನರ ಪೈಕಿ 3 ಜನ ಕರ್ನಾಟಕದವರು, ಕರುನಾಡಿನವರು. ಉಡುಪಿಯವರೊಬ್ಬರು, ಬಾಗಲಕೋಟೆಯವರೊಬ್ಬರು, ಹೀಗೆ 3 ಜನ ಸಾವನ್ನಪ್ಪಿದ್ದಾರೆ, ಹುತಾತ್ಮರಾಗಿದ್ದಾರೆ. ಮರಾಠ ಇನ್ಫ್ಯಾಂಟ್ರಿ ರೆಜಿಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದೇಶ ಸೇವೆ ಮಾಡ್ತಾ ಇದ್ದಂಥವರು ಏಕಾಏಕಿ ಈ ರೀತಿಯ ದುರ್ಘಟನೆ ಸಂಭವಿಸಿದೆ. ನಮಗೆ ಗೊತ್ತಿದೆ ವ್ಯಾಲಿಯಲ್ಲಿ ರಸ್ತೆಗಳು ಹೇಗಿರ್ತವೆ ಅಂಥೇಳಿ. ಬಹಳ ಕಡಿದಾದ ಕಂದಕಗಳಿರುವಂಥ ವ್ಯಾಲಿಯ ರಸ್ತೆಗಳು, ಅಲ್ಲಿ ಈ ದುರಂತ ಸಂಭವಿಸಿತ್ತು. ನಿನ್ನೆ ಸಾಯಂಕಾಲ 5:30 ಹೊತ್ತಿಗೆ ಈ ದುರ್ಘಟನೆ ಸಂಭವಿಸಿತ್ತು. ಇನ್ನೊಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ನಾವು ಇವತ್ತು ಇಷ್ಟು ಸುರಕ್ಷಿತರಾಗಿರಬೇಕು, ಇಷ್ಟು ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ಕಾರಣ ಆ ಯೋಧರು. ಆದರೆ ಆ ಯೋಧದ ಕುಟುಂಬಸ್ಥರ ಪರಿಸ್ಥಿತಿ ಇದೆಯಲ್ಲ, ಯೋಧರನ್ನು ಕಳ್ಕೊಂಡಂಥ ಕುಟುಂಬಸ್ಥರ ಪರಿಸ್ಥಿತಿ ನಿಜಕ್ಕೂ ಹೇಳತೀರದು. ಅವರ ದುಃಖ, ಅವರ ಬೇಸರ, ಅವರ ಅಳು ನೋಡಿ. ಹುತಾತ್ಮ ಯೋಧರ ಕುಟುಂಬಸ್ಥರ ದೃಶ್ಯಗಳು. ಆದಷ್ಟೇ ಅಯ್ಯೋ ದೇವ್ರೆ, 1 ವಾರ ಆಯ್ತು ಇವತ್ತಿಗೆ ಹೋಯ್ಯವನ. ಅಯ್ಯೋ ಇವತ್ತು ನಿನ್ನಷ್ಟೇ ಡ್ಯೂಟಿಗೆ ಹೋದವನ. ನನ್ನ ತಮ್ಮ ಬೇಕು ನಂಗೆ. ಅಯ್ಯೋ ನನ್ನ ತಮ್ಮ ಬೇಕು. ಮಿಲಿಟ್ರಿಗೆ ಹೋಗ್ಬೇಕಂತ ಆಸೆ ಇತ್ತು ಅವನಿಗೆ. ಒಂದೇ ಸಂಗೀತ ಹಾಡುಗೈಲಿ, ಒಂದೇ ಮಿಲಿಟ್ರಿಗೆ ಎಲ್ಲ ಅಮ್ಮನ ದೇಶಕ್ಕೆ ಅವಕ್ಕೆ ಹೋತಿ ಅಂದ. ಇನ್ನೊಂದು 3 ತಿಂಗಳು ಕಳೆದ್ರೆ ಅಲ್ಲಿಂದ ಗುಜರಾತಿ ಬತ್ತಿದ್ದ. ಅಷ್ಟರೊಳಗೆ ಹಿಂಗಾಯ್ತು. ಅವನಿಗೊಂದು ಸಣ್ಣ ಮಗು ಇತ್ತು, 1 ವರ್ಷ ಆಯ್ತು. ನನ್ನ ತಮ್ಮ ಬೇಕು, ನನ್ನ ತಮ್ಮ. ಹೌದು, ನಮ್ಮನಾಗ ಐಕಣಿದ, ಇನ್ನು ಐಕಣಿದ, ಕೋಡಿ ಹಬ್ಬಕ್ಕೆಲ್ಲ ಬಂದಿದ್ದ. ಅಯ್ಯೋ ದೇಶಕ್ಕೋಸ್ಕರ ಒಂದು ಆಗಿದ್ದಾರೆ ಅಂತ ಊರಿನವರೆಲ್ಲ ದುಃಖ ಮತ್ತು ಹೆಮ್ಮೆ ಎರಡೂ ಹೇಳ್ತಾರೆ. ನಿಮ್ಗೆ ಏನು ಅನ್ನಿಸ್ತದೆ? ನನ್ನ ತಮ್ಮ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡ್ದ. ತಮ್ಮ ಬೇಕು, ಅದೊಂದು ಹೆಮ್ಮೆ ಇದೆ ನಮಗೆ. ಅವರು ನನ್ನ ತಮ್ಮ ಬೇಕು. ನನ್ನ ತಮ್ಮ ನಂಗೆ ಅಕ್ಕಂಗೆ ನಂಗೆ ಎಲ್ಲ ಅವನೇ ಮದುವೆ ಮಾಡದ. ಅಷ್ಟು ದಿವಸ ಅಣ್ಣವನಿದ್ದ. ಆ ಅಣ್ಣೆಲ್ಲ ಓಡಾಡಿ ಅಣ್ಣೆಲ್ಲ ಇದ್ದೀರ, ಸಾಲೆಲ್ಲ ತೀರ್ಸ್ದ. ಅವನೇ ಮದುವೆ ಮಾಡಿ ಜಾಗ ತಕೊಂಡು ಅವನ್ ಮದುವೆ ಆಯ್ದ. ಮದುವೆ ಮಕ್ಕಳಾಯ್ತು. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಮೇಂದಾರ್ ಪ್ರದೇಶದ ಬೊಲ್ನೋಯಿ ಎಂಬ ಒಂದು ಪ್ರದೇಶದಲ್ಲಿ ಅವರ ಹತ್ತಿರ ಒಂದು ವೀರ ಯೋಧರ ವಾಹನ ದಾರಿ ತಪ್ಪಿ ಕಂದಕಕ್ಕೆ ಬಿದ್ದು ಅಪಘಾತ ಆಗ್ಯದ. ಅದರಲ್ಲಿ 5 ಜನ ವೀರ ಯೋಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡಾರ. ಅದರಲ್ಲಿ ಕರ್ನಾಟಕದ 2 ಯೋಧರವ. ಒಬ್ರು ಇಲ್ಲಿ ಬೆಳಗಾವದವರು, ಇನ್ನೊಬ್ರು ನಮ್ಮ ಮಾಲಿಕ್ಪುರ. ಮಹೇಶ್ ನಾಗಪ್ಪ ಮರಿಗೊಂಡಂತ ಸುಮಾರು 25 ವರ್ಷದ ನವಯುವಕ ಈ ದೇಶ ಸೇವೆಯಲ್ಲಿ ತನ್ನ ವೀರ ಮರಣವನ್ನ ಹೊಂದಿದ್ದಾನೆ. ಅವನ ಆತ್ಮಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.